ಈ ದಿನ ನಮ್ಮ ಸರಕಾರಿ ಪ್ರೌಢಶಾಲೆ ಹಳೇಪೇಟೆ ಉಜಿರೆ ಇದರ ಗಣಿತ ಸಂಘ ಪೈ ಗಣಿತ ಸಂಘ ಅಂದರೆ ಹೆಸರನ್ನಿಟ್ಟಿದ್ದೇವೆ. ಕಾರಣ ಪೈ ದಿನಾಚರಣೆಯ ದಿನ ಈ ಗಣಿತ ಸಂಘದ ಉದ್ಘಾಟನೆ ಆಗ್ತಾ ಇದೆ. ಈ ದಿನ ತಾರೀಖು ಎಷ್ಟು ಮಕ್ಕಳೇ? ಜುಲೈ 22. ಈ ದಿನದ ವಿಶೇಷ ಪೈ ದಿನಾಚರಣೆ. ಈ ಒಂದು ಪೈ ದಿನಾಚರಣೆ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿದ ಸರ್ವರಿಗೂ ಸುಸ್ವಾಗತ. ಯಾಕೆ ನಾವು ಈ ದಿನ ಪೈ ದಿನಾಚರಣೆಯಿಂದ ಆಚರಿಸ್ತೇವೆ? ನಾವು ವೃತ್ತದ ವಿಸ್ತೀರ್ಣ πr² ಅಂತ ನಮಗೆ ಗೊತ್ತಿದೆ, ಪರಿಧಿಯ ಉದ್ದ 2πr ಅಂತ ಗೊತ್ತಿದೆ. ಅಲ್ಲಿ ಲೆಕ್ಕ ಮಾಡುವಾಗ ಪೈಗೆ ಯಾವ ಬೆಲೆಯನ್ನು ಆದೇಶಿಸ್ತೇವೆ ಮಕ್ಕಳೇ? 7/22 ಅಂತ ಆದೇಶಿಸ್ತೇವೆ. ಆದ್ದರಿಂದ ಪೈನ ಸನ್ನಿಹಿತ ಬೆಲೆ, ಅದು ಸಮೀಪದ ಬೆಲೆ, ಅದು 7ನೇ ತಿಂಗಳು 22ನೇ ತಾರೀಕು ಅಂದರೆ ಜುಲೈ 22ರಂದು ಈ ಪೈ ದಿನಾಚರಣೆಯನ್ನು ಆಚರಿಸ್ತೇವೆ. ಆದರೆ ನಿಜವಾಗಿ ಪೈನ ಬೆಲೆ 7/22 ನೀವು ಕಾಣ್ತಾ ಇದೆಯಲ್ಲ, ಪೈನ ಬೆಲೆ ಈ ರೀತಿ ಇದೆ. ಅದರ ಪ್ರಾರಂಭದ ಸಂಖ್ಯೆ ನೋಡಿ 3.14 ಹೀಗೆ ಕಂಟಿನ್ಯೂ ಆಗ್ತದೆ. ಆದ್ದರಿಂದ ಇನ್ನೂ ಕೆಲವು ಕಡೆ ಪೈ ದಿನವನ್ನು 3ನೇ ತಿಂಗಳು 14ನೇ ತಾರೀಕು ಅಂದರೆ ಮಾರ್ಚ್ 14ರಂದು ಕೂಡ ಪೈ ದಿನವನ್ನು ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಶಾಲೆಗಳಲ್ಲಿ ಆಗ ಮಾರ್ಚ್ ತಿಂಗಳಿನಲ್ಲಿ ಪರೀಕ್ಷಾ ಸಮಯ ಆಗ್ತಾ ಇರೋದ್ರಿಂದ ನಾವು ಈ ದಿನವನ್ನೇ ಪೈ ದಿನವಂತ ಆಚರಿಸ್ತೇವೆ. ಇನ್ನೂ ಕೆಲವು ಕಡೆ ನವೆಂಬರ್ 10ರಂದು ಪೈ ದಿನವನ್ನು ಆಚರಿಸುವ ಕ್ರಮ ಇದೆ. ಯಾಕೆಂದರೆ ಅದು ವರ್ಷದ 314ನೇ ದಿನ. ಪೈನ ಬೆಲೆ 3.14 ಬರುತ್ತಲ್ವಾ, ಹಾಗಾಗಿ 314ನೇ ದಿನ ಅಂತ ನವೆಂಬರ್ 10ರಂದು ಕೂಡ ಕೆಲವು ಕಡೆ ಪೈ ದಿನವನ್ನು ಆಚರಿಸುವ ಕ್ರಮ ಇದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತೇವೆ. ವಿಶೇಷವಾದಂತಹ ಪ್ರಾರ್ಥನೆ ಇದು. ಕುಮಾರಿ ಅನುಪ್ರಿಯ, ಮೇಘನ, ನಿಶ್ಮಿತಾ, ಸಿಂಚನ ಹಾಗೂ ಪ್ರಜ್ಞಾ ಇವರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೊಂದು ಪೈ ದಿನದ ಬಗ್ಗೆ ವಿಶೇಷವಾದ ಪ್ರಾರ್ಥನೆ. ಈ ಒಂದು ಪ್ರಾರ್ಥನೆಯನ್ನು ರಚಿಸಬೇಕು ಅಂತೇಳಿ ನನ್ನ ಸಹೋದರ ಪರಮೇಶ್ವರ ಹೆಗಡೆ ಅಂತೇಳಿ ಬಂಟ್ವಾಳ ಕಾಡುಮಠ ಸರಕಾರಿ ಪ್ರೌಢಶಾಲೆಯ ಗಣಿತ ಅಧ್ಯಾಪಕರು, ಅವರ ಹತ್ರ ನಾನು ವಿನಂತಿ ಮಾಡಿಕೊಂಡೆ. ಅವರಿಗೆ ಏನೇನು ವಿಷಯ ಬರಬೇಕು, ಯಾವ್ಯಾವ ವಿಷಯ ಅದರಲ್ಲಿ ಇರಬೇಕು ಅಂತ ಹೇಳಿದಾಗ ಅವರು ನನಗೆ ಸುಂದರವಾಗಿ ಪ್ರಾರ್ಥನೆಯನ್ನು ರಚಿಸಿಕೊಟ್ಟಿದ್ದಾರೆ. ಈ
ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ಶಾಲೆಯ ಗಣಿತ ಸಂಘದ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೇನೆ. ಈಗ ಈ ಒಂದು ಸಮಾರಂಭದಲ್ಲಿರುವ ಸರ್ವರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಕುಮಾರಿ ಅನುಷಾ, 10ನೇ ತರಗತಿ, ನಮ್ಮ ಗಣಿತ ಸಂಘದ ಸದಸ್ಯರು. ಎಲ್ಲರಿಗೂ ಬೆಳಗಿನ ಶುಭ ಮುಂಜಾನೆ. ಮೊದಲಿಗೆ ಎಲ್ಲರಿಗೂ ಪೈದಿನದ ಹಾರ್ದಿಕ ಶುಭಾಶಯಗಳು. ಈ ವೇದಿಕೆಯಲ್ಲಿ ಆಸೀನರಾಗಿರುವ ಹಿರಿಯ ಶಿಕ್ಷಕರಾದ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವ ನಮ್ಮ ಶಾಲೆಯ ಸಮಾಜ ಶಿಕ್ಷಕರಾದ ಶ್ರೀಯುತ ಶಂಭು ಸಂಗರ್ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ನಮ್ಮ ಶಾಲೆಯ ಗಣಿತ ಶಿಕ್ಷಕಿ ಹಾಗೂ ಗಣಿತ ಸಂಘದ ಮಾರ್ಗದರ್ಶಿಯಾದ ಶ್ರೀಮತಿ ವೀಣಾ ಮೇಡಮ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿಯಾದ ಶ್ರೀಮತಿ ಸುಮಾ ಮೇಡಮ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಶಾರದಾ ಮೇಡಮ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ಆಂಗ್ಲ ಶಿಕ್ಷಕರಾದ ಶ್ರೀಯುತ ನಾರಾಯಣ ಸರ್ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನನ್ನೆಲ್ಲ ಗೆಳೆಯ ಗೆಳತಿಯರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಪೈದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸಿದ ಕುಮಾರಿ ಅನುಷಾ ಇವಳಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ನಮ್ಮ ಈ ಶೈಕ್ಷಣಿಕ ವರ್ಷದ ಗಣಿತ ಸಂಘದ ಕಿರುಪರಿಚಯ. ನಮ್ಮ ಸಂಘದ ಗೌರವ ಅಧ್ಯಕ್ಷರಾಗಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ತ್ರಿವೇಣಿಬಾಯಿ ಮೇಡಮ್ ಆಗಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಿತ್ತು. ಅವರದ್ದು ಸಬ್ಜೆಕ್ಟ್ ಕೂಡ ಗಣಿತವೇ, ಆದರೆ ಅನಿವಾರ್ಯ ಕಾರಣದಿಂದ ಅವರು ರಜೆಯಲ್ಲಿರುವ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಮಾರ್ಗದರ್ಶಿ ಶಿಕ್ಷಕರು ಗಣಿತ ಶಿಕ್ಷಕಿಯಾದ ನಾನೇ, ಅಧ್ಯಕ್ಷರು ಸಮೀಮಾ 10ನೇ ತರಗತಿ, ಉಪಾಧ್ಯಕ್ಷರು ಮೊಹಮ್ಮದ್ ಅನ್ಷಾದ್ 9ನೇ ತರಗತಿ, ಕಾರ್ಯದರ್ಶಿಯಾಗಿ ರಕ್ಷಿತಾ 10ನೇ ತರಗತಿ, ಜೊತೆ ಕಾರ್ಯದರ್ಶಿ ನಿಶ್ಚಿತಾ 9ನೇ ತರಗತಿ, ಕೋಶಾಧಿಕಾರಿ ಭವ್ಯಶ್ರೀ 10ನೇ ತರಗತಿ, ಜೊತೆ ಕೋಶಾಧಿಕಾರಿ ಮೊಹಮ್ಮದ್ ಅಜೀಮ್ 9ನೇ ತರಗತಿ, ಹಾಗೂ ಸಂಘದ ಸದಸ್ಯರಾಗಿ ಇದ್ದಂಥವರು 10ನೇ ತರಗತಿಯ ಕುಮಾರಿ ಶ್ರಾವ್ಯ, ಅನುಷಾ, ದೀಕ್ಷಾ, 9ನೇ ತರಗತಿಯ ಜರೀಫಾ, ಶಿಫಾ, ಆದಿಯಾ, ಪ್ರಣಮ್, ಮೊಹಮ್ಮದ್ ಸಾಬಿಕ್ ಹಾಗೂ ಮೊಹಮ್ಮದ್ ಜೆಸ್ಸಿ. 8ನೇ ತರಗತಿಯಿಂದ ಅನ್ವಿತ್, ಆದರ್ಶ್, ಅನುಪ್ರಿಯಾ, ಇರ್ಫಾನ, ಸಬೀನಾ, ಲೇಖನ, ರಫೀದಾ, ಯೋಗಿತಾ, ರಾಸಿಬಾ, ಸೂರಜ್, ಮೊಹಮ್ಮದ್ ವಾಸಿಂ ಹಾಗೂ ಮೊಹಮ್ಮದ್ ಸಲೀಂ. ಇದು ನಮ್ಮ ಗಣಿತ ಸಂಘದ ಕಿರುಪರಿಚಯ. ಇದೀಗ ಗಣಿತ ಸಂಘದ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನೆಯನ್ನು ನಮ್ಮ ಶಾಲೆಯ ಹಿರಿಯ ಪದವೀಧರ ಶಿಕ್ಷಕರಾಗಿರುವಂತಹ ಶ್ರೀಯುತ ಶಂಭು ಶಂಕರ್ ಸರ್ ಅವರು ನಡೆಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವರು ಉದ್ಘಾಟನೆಯನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮ ಶಾಲೆಗೆ ಈಗ ಬಂದಿರುವ ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇವೆ. ಯಾಕೆಂದರೆ BRCಯಲ್ಲಿದ್ದು ಈ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಶಾಲೆಗಳನ್ನು ನೋಡಿ ತುಂಬ ಅನುಭವಗೊಂಡವರು. ಅವರು ಈ ದಿನ ದೀಪ ಬೆಳಗಿಸುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತಾರೆ.